ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ನಮ್ಮೊಂದಿಗೆ ನೀನು ಮಾತನಾಡುವ ದೇವರು, ಮಾತನಾಡಿ ನಮ್ಮನ್ನು ಆಶೀರ್ವದಿಸುವ ದೇವರು. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ನೀನು ವಾಗ್ದಾನ ಮಾಡಲ್ಪಟ್ಟ ದೇವರು. ಅದನ್ನು ಯಾರೆಲ್ಲ ಸ್ವೀಕಾರ ಮಾಡಿಕೊಳ್ತಾರೋ, ಸತ್ಯವೇದದ ಪ್ರಕಾರವಾಗಿ ಆಕಾಶ ಭೂಮಿ ಅಳಿದು ಹೋಗುತ್ತೆ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗೋದೇ ಇಲ್ಲ. ವಿಶ್ವಾಸಿಯ ಜೀವಿತದಲ್ಲಿ ಅಳಿದು ಹೋಗೋದೇ ಇಲ್ಲ, ನೀತಿವಂತರ ಜೀವಿತದಲ್ಲಿ ಅಳಿದು ಹೋಗೋದೇ ಇಲ್ಲ, ನಂಬುವವರ ಜೀವಿತದಲ್ಲಿ ಅಳಿದು ಹೋಗೋದೇ ಇಲ್ಲ. ನಿನ್ನ ನಂಬಿಕೆ ಅಂತೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಕರ್ತನೇ, ಈ ಮನೆಯನ್ನು ನೋಡಿ ಯಾರೆಲ್ಲ ಆಶೀರ್ವಾದ ಮಾಡುತ್ತಾ ಮನೆ ಇಲ್ಲದೆ ಇರುವವರು ನೀವು ಕೇಳಿಕೊಳ್ಳೋದಾದರೆ ನಿಮಗೆ ಇವತ್ತು ಆ ಪ್ರವಾದನೆ ಬರುತ್ತೆ. ನೀವು ಮನೆ ಕಟ್ಟೋರಾಗಿದ್ದೀರಿ. ಯಾರಿಗೆ ಮನೆ ಇಲ್ಲ ಅವರು ಮನೆ ಕಟ್ಟೋರಾಗಿದ್ದೀರಿ. ಅದನ್ನು ಕರಗಳು ತಟ್ಟಿ ಸ್ವೀಕಾರ ಮಾಡಿಕೊಡ್ರಿ. ದೇವರೇ, ನನಗೆ ಮನೆ ಇಲ್ಲ, ನೀನು ಮನೆ ಕೊಡೋದಕ್ಕಾಗಿ ಸ್ತೋತ್ರ. ನನಗೂ ಒಂದು ನಿವಾಸವಾಗಿರೋದಕ್ಕೆ ಜಾಗ ಕೊಡುವುದಕ್ಕಾಗಿ, ಅದನ್ನು ಕಟ್ಟಿ ನೀನು ಮುಗಿಸುವುದಕ್ಕಾಗಿ, ಅಲ್ಲಿ ನಮ್ಮ ಜೊತೆ ನೀನಿರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ಚಿತ್ತ ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿ. 2 ಸೇವಕರು ಮಾತನಾಡಿದ್ದಾರೆ. ಕರ್ತನೇ, ನಿನ್ನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುವಾಗಲೇ ಜನರಲ್ಲಿ ಅದ್ಭುತಗಳು ನಡೀಲಿ, ಬಿಡುಗಡೆ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ದೈವ ಸ್ಪರ್ಶ ಎಲ್ಲ ಹೃದಯಗಳಲ್ಲಿ ಉಂಟಾಗಲಿ. ಕರ್ತನೇ, ನಾನಲ್ಲ, ನೀನು ಮಾತನಾಡು. ನಿನ್ನ ಚಿತ್ತ ಈ ಕೂಟದಲ್ಲಿ ನೆರವೇರಲಿ. ನಾವು ನೆನೆಸೋದಕ್ಕಿಂತ ಮೇಲಾಗಿ ಅದ್ಭುತವಾಗಿ ನೀನು ನಡೆಸುವ ದೇವರು, ಅದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ಜೀವವುಳ್ಳ ತಂದೆ. ಜೋರಾಗಿ ಆಮೇಲೆ ಹೇಳೋಣವಾ? ಇನ್ನೂ ಜೋರಾಗಿ ಆಮೇಲೆ ಹೇಳ್ಬೋದಾ? ಸಂತೋಷವಾಗಿದ್ದೀರಾ? ನಾವಿಲ್ಲಿ ಬಂದಾಗ ಯಾರು ಇರಲಿಲ್ಲ, ಈ ಊರಿಗಲ್ಲ. ಇವತ್ತು ಓಪನಿಂಗಿಗೆ ಬಂದಾಗ ದರ್ಶನಿಗೂ ಆರೋನಿಗೂ ಭಯ. ಪಾಸ್ಟರ್ ಎಲ್ಲರನ್ನೂ ಕರೆದಿದ್ದು, ಯಾರೂ ಬಂದಿಲ್ಲಲ್ಲ. ಯಾರಮ್ಮ ಇದ್ದೀರಾ? ನಾನು ನನ್ನ ಮನೆಯವ್ರು ಮಾತ್ರ ಇದ್ದೀವಿ, ನಮ್ಮ ಅಪ್ಪನೂ ಇಲ್ಲ ಅಂದ್ಬಿಟ್ರು. ದೇವರಿಗೆ ಸ್ತೋತ್ರ. ತಡವಾದರೂ ದೇವ್ರು ರೈಟ್ ಟೈಮ್ನಲ್ಲಿ ಎಲ್ಲರನ್ನ ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ನಾವೆಲ್ಲಿ ವಾಸ ಮಾಡ್ತಾ ಇದ್ದೀವಿ? ಭಾರತ ದೇಶದಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ. ಭಾರತ ದೇಶದಲ್ಲಿ ಯಾರಿದ್ರೂ ರೈಟ್ ಟೈಮ್ಗೆ ಬರೋದೇ ಇಲ್ಲ ಅವರು. ಇದು ಫಾರಿನ್ ಅಲ್ಲ, ಇದು ಭಾರತ. ನಾವು ಯಾವ ಟೈಮಿಗೆ ಬಂದರೂ ನಡೆಯುತ್ತೆ. ಅದು ದೇವರ ಮಕ್ಕಳಾದ ನಾವು ಸಮಯದ ಪ್ರಜ್ಞೆನ ತಿಳಿಯಲ್ಪಟ್ಟವರಾಗಿ ನಡೆಯುವಾಗ ನಮ್ಮನ್ನು ದೇವರು ಆಶೀರ್ವದಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ದಂಪತಿಗಳಿಗೆ ವಾಗ್ದಾನ ಮಾಡಿದ ಪ್ರಕಾರನೇ ಈ ಮನೆಯನ್ನು ನಾವು ನೋಡ್ತಾ 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 ದೇವರು ಕಟ್ಟಿ ಮುಗಿಸ್ಬಿಟ್ರು. ಒಂದು ಆಮೇಲೆ ಹೇಳ್ರಿ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 26ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ ಓದೋದಾದರೆ ಅಲ್ಲಿ ಏನು ಹೇಳುತ್ತೆ ವಚನ? ಹದಿನೇಳು 26. ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಈಗ ನೀನು ನಿನ್ನ ಸೇವಕನ ಮನೆಯನ್ನ ಆಶೀರ್ವದಿಸಿ ಅದನ್ನು ಸದಾ ಕಾಲವು ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಯೆಹೋವನೇ, ನೀನು ಅದನ್ನು ಆಶೀರ್ವದಿಸು, ಅದು ನಿತ್ಯವೂ ಸೌಭಾಗ್ಯದಿಂದ. ಒಂದು ಹಲ್ಲೆಲೂಯಾ. ಇದು ಯಾರು ಬರೀತಾ ಇರೋದು? ದೇವರ ವಾಕ್ಯಕ್ಕೆ ಆಧಾರವಾಗಿ ನೋಡುವಾಗ ಭಕ್ತನು ಹೇಳ್ತಾನೆ, ದೇವರೇ, ನಿನ್ನ ದಾಸನ ಮನೆಯನ್ನ ನೀನು ಜ್ಞಾಪಕ ಮಾಡಿಕೊಂಡಿದ್ದಿ, ಅದನ್ನು ಆಶೀರ್ವಾದ ಮಾಡಬೇಕಂತ ಮನಸ್ಸು ಮಾಡಿದ್ದಿ. ಅದು ನಿತ್ಯವೂ ನಿನ್ನ ಸೌಭಾಗ್ಯದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ಇರಬೇಕಂತ ನೀನು ಮನಸ್ಸು ಮಾಡಿದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ದಾವೀದ ಹೇಳ್ತಾನೆ 91:1 ಏನಂತ ಹೇಳ್ತಾನೆ? ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಸುರಕ್ಷಿತನಾಗಿರ್ತಾನಂತೆ. ಸ್ವಲ್ಪ ತಿಂಗಳುಗಳ ಹಿಂದೆ ಈ ದಂಪತಿಗಳಿಗೆ ದೇವರು ಹೇಳ್ತಾರೆ, ನೀವೊಂದು ಮನೆ ಕಟ್ಟುತ್ತೀರಾ? ಅವರು ಮನೆ ಕಟ್ಟುತ್ತೀರಾ ಅಂದಾಗ ಗಂಡ ಹೆಂಡತಿ ಭಯ ಪಟ್ಬಿಟ್ರು. ನಾವೆಲ್ಲಿಂದ ಕಟ್ಟೋದು? ಕಟ್ಟಕ್ಕೆ ನಮ್ಮ ಕೈಲಿ ಆಗೋದಿಲ್ರಿ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 127 1ನೇ ವಚನ ಹೇಳ್ತದೆ, ದೇವರು ಮನೆ ಕಟ್ಟದೆ ಹೋದರೆ ಅದನ್ನು ಕಟ್ಟುವವರು ಕಷ್ಟಪಡೋದು
ವ್ಯರ್ಥ. ಹಾಗಾದ್ರೆ ದೇವರ ವಿಶ್ವಾಸಿಯ ಮಕ್ಕಳ ಮನೆಯನ್ನು ಯಾರು ಕಟ್ಟಬೇಕು ಅಂದ್ರೆ ದೇವರು ಕಟ್ಟಬೇಕು. ವಿಶ್ವಾಸಿಗಳು ಕಟ್ಕೊಳ್ಳೋಕ್ಕಾಗೋದಿಲ್ಲ, ಅನ್ಯ ಜನಗಳು ಕಟ್ಕೊಳ್ಳೋಕ್ಕಾಗೋದಿಲ್ಲ. ಶಾರೀರಿಕವಾದ ಮನೆಗಳನ್ನು ನಾವು ಕಟ್ಕೊಳ್ಬಹುದು, ಆತ್ಮಿಕವಾದ ಒಂದು ಮನೆ ಕಟ್ಟಬೇಕಾದ್ರೆ ದೇವರ ಕೈಗೆ ನಮ್ಮ ಮನೆಯನ್ನು ಕೊಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಮತ್ತಾಯ 6:33 ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಮ್ಮ, ಆಗ ದೇವರು ಏನೆಲ್ಲ ಬೇಕೋ ಅದನ್ನು ನಿನಗೆ ಒದಗಿಸಿ ಕೊಡ್ತಾನಂತೆ. ಅಬ್ರಾಮ್ಗೆ ಒದಗಿಸಲ್ಪಟ್ಟ ನಿಮಿತ್ತವಾಗಿ ದೇವರನ್ನ ನೋಡಿ ಅವನು ಹೇಳ್ತಾನೆ, ಯೆಹೋವ ಈರೆ, ಒದಗಿಸುವ ದೇವರು. ದೇವರ ಮಾತನ್ನು ನಂಬುವಂಥವನಿಗೆ ಒದಗಿಸಿ ಕೊಡ್ತಾನಂತೆ ದೇವರು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಪ್ರವಾದಿ ಯೆರೆಮೀಯನು ಹೇಳ್ತಾನೆ 29:11 ನನ್ನ ದೇವರಿದ್ದಾನಲ್ಲ, ವಿಶ್ವಾಸಿಯ ವಿಷಯದಲ್ಲಿ ಅಹಿತಕರವಾದ ಯೋಚನೆ ಮಾಡೋದಿಲ್ಲ. ವಿಶ್ವಾಸಿಯ ವಿಷಯದಲ್ಲಿ ಹಿತಕರವಾದ ಯೋಚನೆ, ಒಳ್ಳೆಯ ಯೋಚನೆ, ಆಶೀರ್ವಾದ ಮಾಡೇ ಮಾಡ್ತೇನೆ ಅಂತ ದೇವರು ಮಾತನಾಡಿದ್ದಾನೆ. ಅದನ್ನು ಯಾರು ನಂಬುತ್ತಾರೋ ಅವರ ಮನೆ ಆಶೀರ್ವದಿಸಲ್ಪಡ್ತದೆ, ಅವರ ಜೀವನ ಆಶೀರ್ವದಿಸಲ್ಪಡ್ತದೆ, ಅವರ ಕುಟುಂಬಗಳು ಆಶೀರ್ವದಿಸಲ್ಪಡ್ತದೆ, ಅವರ ಪ್ರಯತ್ನಗಳು ಆಶೀರ್ವದಿಸಲ್ಪಡ್ತದೆ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿಯೇ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಿದೆ, ಮೋಸಸ್ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ. ಹಾಗಾದ್ರೆ ಇವತ್ತು ದೇವರ ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ಸೌಲಾದವನು ಪೌಲಾದ ಮೇಲೆ ಅವನು ಹೇಳ್ತಾನೆ, ಇವತ್ತು ನೀವು ಯಾರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ಆತ್ಮ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ಶರೀರ ಎಂಬ ಮನೆ ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಆ ಮನೆಯಲ್ಲಿ ವಾಸ ಮಾಡಕ್ ಹೋಗ್ಬೇಡ್ರಿ. ದೇವರ ಮನೆಯಾಗಿರುವಂತ ನೀವು ಆತ್ಮನ ಮೂಲಕವಾಗಿ ವಾಸ ಮಾಡ್ರಿ. ಪ್ರಿಯ ಸಹೋದರ ಸಹೋದರಿ, ಮೋಸಸ್ನ ಕರೆಯಲ್ಪಟ್ಟಂತ ದೇವರು ಹೇಳ್ತಾನೆ, ಮೋಸಸ್ ಇದ್ದಾನಲ್ಲ ಅವನು ನನ್ನ ಮನೆಯಲ್ಲಿ ನಂಬಿಗಸ್ತ, ನನ್ನ ಆಶೀರ್ವಾದಗಳಲ್ಲಿ ನಂಬಿಗಸ್ತ, ನನ್ನ ಆಜ್ಞೆಗಳಲ್ಲಿ ನಂಬಿಗಸ್ತ, ನನ್ನ ಕಾರ್ಯಗಳಲ್ಲಿ ನಂಬಿಗಸ್ತ. ಅವನು ಜೀವಂತವಾಗಿ ಇರುವ ದಿನದ ತನಕ ದೇವರ ಆಜ್ಞೆಗಳಿಗೆ ಅವನು ನಂಬಿಗಸ್ತನಾಗಿದ್ನಲ್ಲ, ಆ ನಂಬಿಕೆನ ಇವತ್ತು ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾನೆ. ಆ ನಂಬಿಕೆ ಜೀವಿತವನ್ನ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾನೆ. ವಿಶ್ವಾಸಿಯೇ, ಇವತ್ತು ದೇವರ ಮನೆ ನೀನು ಅಂತ ಸತ್ಯವೇದ ಹೇಳ್ತದೆ. ಒಂದು ದಿನ ದೇವರ ಮನೆ ಆಗಿಲ್ಲದೆ ಇರತಕ್ಕ ನಮ್ಮನ್ನ ದೇವರ ಹೇಳ್ತಾನೆ, ಇವತ್ತು ನನ್ನ ಮಕ್ಕಳಾದ ನಿಮಿತ್ತವಾಗಿ ನೀವು ದೇವರ ಮನೆಯಾಗಿದ್ದೀರಿ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಲೋಕದವ್ರು ಹೇಳ್ತಾರ್ರಿ, ಒಂದು ಮನೆ ಕಟ್ಟಿದ್ರೆ, ಒಂದು ವೆಹಿಕಲ್ ತಗೊಂಡ್ರೆ, ಬಂಗಾರ ತಗೊಂಡ್ರೆ, ಜಮೀನ್ ತಗೊಂಡ್ರೆ ಅವರದನ್ನು ನೋಡಿ ಹೇಳ್ತಾರೆ, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ ಬ್ರದರ್. ಇದು ನಿಜವಾಗ್ಲೂ ಆಶೀರ್ವಾದ ಅಲ್ಲ. ಈ ಲೌಕಿಕವಾದ ಒಂದು ಮನೆ ಆಗಲಿ, ಕಾರಾಗಲಿ, ವಸ್ತುಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಆಶೀರ್ವಾದ ಅಲ್ಲ. ನಿಜವಾದ ಆತ್ಮಿಕ ಮನೆಯಲ್ಲಿ ದೇವರು ವಾಸ ಮಾಡುವಾಗ ಪೌಲ ಹೇಳ್ತಾನೆ, ಈ ಲೋಕದ ಮನೆ, ಮಠ, ಕಾರು, ಬಂಗ್ಲೆ ಇದುಗಳ ಆಸ್ತಿ ಅಲ್ಲ. ನಿಜವಾದ ಆಶೀರ್ವಾದದ ಆಸ್ತಿ, ದೈವಿಕವಾದ ಆಸ್ತಿ ಯಾವುದಪ್ಪ ಅಂದ್ರೆ ನಿನ್ನ ಒಳಗಡೆ ಪರಿಶುದ್ಧಾತ್ಮನ ವರ ಮತ್ತು ಫಲ ಬಂದು ತುಂಬಿಕೊಳ್ಳುತ್ತಲ್ಲ, ಅದೇ ನಿಜವಾದ ಆಶೀರ್ವಾದ. ಆ ಆಶೀರ್ವಾದವನ್ನು ಯಾರು ಎದುರು ನೋಡ್ತಾರೋ ಅವರಿಗೆ ದೇವರು ಎಲ್ಲವನ್ನ ಒದಗಿಸಿ ಕೊಡ್ತಾನಂತೆ. ಪ್ರಿಯ ಸಹೋದರಿಯೇ, ಪ್ರವಾದನೆ ಬರುವುದು ತಪ್ಪಲ್ಲ, ಪ್ರವಾದನೆ ಸ್ವೀಕಾರ ಮಾಡಿಕೊಳ್ಳುವುದು ತಪ್ಪಲ್ಲ, ಅದು ನೆರವೇರುವುದು ತಪ್ಪಲ್ಲ. ಅದು ನೆರವೇರಿಸುವಂತ ದೇವರಿಗೆ ನಾವೆಷ್ಟು ಭಯಭಕ್ತಿ ಉಳ್ಳವರಾಗಿದ್ದೀವಿ ಅದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ದೇವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದು ಯೋಚನೆ ಮಾಡೋದೇ ಇಲ್ಲ, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾನೆ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಬದುಕಿರೋದೇ ದೇವರ ಕೃಪೆ, ನಾವು ಉಳಿದಿರೋದೇ ದೇವರ ಕೃಪೆ, ಒಂದೊಂದು ದಿನ ಜೀವನ ಸಾಗಿಸ್ತಾ ಇರೋದೇ ದೇವರ ಕೃಪೆ, ಒಂದೊಂದು ದಿನ ನಾವು ದೇವರ ಮನೆಯಾಗಿ ಇರಬೇಕು ಅನ್ನೋದು ದೇವರ ಚಿತ್ತ. ಪ್ರಿಯ ಸಹೋದರ ಸಹೋದರಿ, ದೇವರು ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬಯಸ್ತಾನೆ. ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲಮ್ಮ. ದೇವರ ವಾಕ್ಯ ಹೇಳ್ತದೆ, ಭೂಮಿ ಅಳಿದು ಹೋಗ್ತದೆ, ಆಕಾಶ ಅಳಿದು ಹೋಗ್ತದೆ, ಇಲ್ಲಿನೆಲ್ಲ ಕಾರ್ಯ ಅಳಿದು ಹೋಗ್ತದೆ. ದೇವರ ಬಾಯಿಂದ ಬಂದ ಮಾತನ್ನ ಶ್ರದ್ಧೆಯಿಂದ ಕೇಳ್ತಿಯಲ್ಲ, ನೀನು ಅಳಿದು ಹೋಗಲ್ಲ, ಆ ಮಾತು ಅಳಿದು ಹೋಗಲ್ಲ. ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 127:1 ಯೆಹೋವನು ಮನೆ ಕಟ್ಟದೆ ಹೋದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ಎಷ್ಟು ಕಷ್ಟ. ಎಷ್ಟೊಂದು ಜನ ದೊಡ್ಡ ದೊಡ್ಡ ಬಂಗ್ಲಾ ಕಟ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ನನ್ನ ಮನೆ 5 ಕೋಟಿ ಆಯಿತು, ನನ್ನ ಮನೆ 10 ಕೋಟಿ ಆಯಿತು, ನನ್ನ ಮನೆ 15 ಕೋಟಿ ಆಯಿತು. ಒಬ್ಬರಂತಾನೆ ಮಂಗಳೂರಿನಲ್ಲಿ ನಾನು ಮನೆ ಕಟ್ಟಿರೋದು 100 ಕೋಟಿ ಅಂತೆ. 100.
ಅವನೊಂದು ಗ್ಲಾಸ್ ಹಾಕಿರೋದು 2 ಕೋಟಿದು. ನಮ್ಮ ಗೋಪಾಲದಲ್ಲಿ ಒಂದು ಮನೆ ಇದೆ, 15 ಕೋಟಿದು ಮನೆ. ಏನೈತೆ ಅಂತ ಕೇಳಿದೆ, ಎಲ್ಲ ಗ್ಲಾಸು ಬುಲೆಟ್ ಪ್ರೂಫ್. ಅವನೇನಕ್ಕೆ ಬುಲೆಟ್ ಪ್ರೂಫ್ ಹಾಕ್ಕೊಂಡವನೇ? ಅವನ ಜೀವ ಕಾಪಾಡ್ಕೊಳ್ಳೋಕ್ಕೆ. ಆದರೆ ನನ್ನ ದೇವರು ಹೇಳ್ತಾನೆ, ನನ್ನ ಮಾತನ್ನ ನಂಬಿದ್ರೆ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಪ್ರತಿದಿನ ನಾನು ದೂತರನ್ನ ನಿನಗೋಸ್ಕರ ನೇಮಕ ಮಾಡಿಟ್ಟಿದ್ದೆ. ಹಲ್ಲೆಲೂಯಾ. ಅಂತ ದೇವರು ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನ್ರಿ. ಅವನು ಹೇಳ್ತಾನೆ, ದಾವೀದು ಅನುಭವದಿಂದ ಹೇಳ್ತಾನೆ, ಪರಾತ್ಮರನ್ನ ಮೊರೆ ಹೊಕ್ಕಿರುವವರೇ, ಸರ್ವಶಕ್ತನ ಆಶ್ರಯದಲ್ಲಿ ನೀವು ಸುರಕ್ಷಿತರಾಗಿರೋದು. ಅನ್ಯರು ಸುರಕ್ಷಿತವಾಗಿಲ್ಲ, ವಿಶ್ವಾಸಿ ಸುರಕ್ಷಿತನಾಗಿದ್ದಾನೆ. ದೇವರನ್ನ ಕಂಡ್ಕೊಂಡವನು ಸುರಕ್ಷಿತನಾಗಿದ್ದ, ದೇವರ ಮಾತನ್ನು ಕೇಳೋನು ಸುರಕ್ಷಿತನಾಗಿದ್ದ, ದೇವರ ಮಾತನ್ನು ಮೀರಿ ನಡೆಯತಕ್ಕವನು ಸುರಕ್ಷಿತವಾಗಿಲ್ಲ. ದೇವರ ಮಾತನ್ನು ಕೇಳುವಂತ ಒಬ್ಬೊಬ್ಬನು ದೇವರ ಕೈಯಲ್ಲಿ ಸುರಕ್ಷಿತನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನ ನನ್ನ ಮಗನ ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ಯಾವ ಅಪಾಯಗಳು ನಿನಗೆ ಬರೋದಿಲ್ಲ. ಮಗ್ಗುಲಲ್ಲಿ 1000 ಬಲಗಳಲ್ಲಿ 10,000 ಜನ ಸತ್ತು ಬಿದ್ರು, ನನ್ನ ಮಕ್ಕಳಾದ ನಿಮಿತ್ತವಾಗಿ ನಿಮಗೆ ಯಾವ ಕೇಡು ಆಗೋದಿಲ್ಲ, ನೀವು ಭಯ ಪಡೋದು ಇಲ್ಲ. ಆಮೆನ್. ಅದಕ್ಕೆ ಪ್ರವಾದಿ ಹೇಳ್ತಾನೆ, ನನ್ನ ದೇವರು ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ, ಅಹಿತಕರವಾದ ಯೋಚನೆ ಮಾಡೋದಿಲ್ಲ, ಹಿತಕರವಾದ ಯೋಚನೆ. ನನಗೆ ಆಶ್ಚರ್ಯ, ದರ್ಶನಿಗಿಂತ ಮುಂಚೆ ಅವರ ಅಪ್ಪನಿಗೆ ಪ್ರವಾದನೆ ಬಂದಿದ್ದು. ಅವರ ಅಪ್ಪನಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ದರ್ಶನಿಗೆ ಧೈರ್ಯದ ಯಾವುದೋ ಸೊಳ್ಳೆ ಒಂದು ಕಾಟ ಕೊಡ್ತು. ದರ್ಶನಿಗೆ ಧೈರ್ಯ ಜಾಸ್ತಿ. ಅವ್ರ ಗಂಡ ಹೆಂಡತಿ ಯಾವ ರೀತಿ ಸ್ವೀಕಾರ ಮಾಡಿಕೊಂಡ್ರು ಗೊತ್ತಿಲ್ಲ. ದೇವ್ರ ವರ್ಡಲ್ಲಿ ಜೀವ ಇದೆ, ದೇವ್ರ ಮಾತಲ್ಲಿ ಜೀವ ಇದೆ ರೀ. ನಮ್ಮ ಹತ್ರ ಜೀವ ಇಲ್ಲರಿ, ದೇವರ ಮಾತಲ್ಲಿ ಜೀವ ಇದೆ. ವಾಗ್ದಾನ ಹೊಂದ್ಕೊಂಡು ಸೈಲೆಂಟಾಗಿ ಕೈಕಾಲು ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ. ಮೋಸಸ್ ನೀರಲ್ಲಿ ಕಾಲಿಟ್ಟ, 2 ಭಾಗ ಆಗೋಯ್ತು. ಹಲ್ಲೆಲೂಯಾ. ನಾವು ಪಾಸ್ಟರ್ ವಾಗ್ದಾನ ಬಂದು 10 ವರ್ಷ ಆಯಿತು, ಇನ್ನೂ ನೆರವೇರ್ತಾ ಇಲ್ಲ. ಅಮ್ಮ ನೀನು ನಡೀತಾ ಇಲ್ಲ, ನೀನು ಕಾಲಿಡು, ನನ್ನ ದೇವ್ರು ಇಳಿದು ಬರ್ತಾನೆ. ನೀನು ಕಾಲಿಡಮ್ಮ, ನನ್ನ ದೇವ್ರು ಇಳಿದು ಬರ್ತಾನೆ. ಮಾರ್ಗ ಇಲ್ಲದೆ ಇರತಕ್ಕ ಜಾಗದಲ್ಲಿ ಮಾರ್ಗ ಮಾಡಲಿಕ್ಕೆ ನನ್ನ ದೇವ್ರು ಶಕ್ತನಾಗಿದ್ದಾನೆ. ಈ ಗಾಡಿಗೊಪ್ಪ ಎಲ್ಲಿತ್ತೋ ಗೊತ್ತಿಲ್ಲ, ಜಗ್ಗು ಮತ್ತು ಯೋನವ್ರ ಕಡೆಯಿಂದ ನಮಗೆಲ್ಲ ಕಾಣಿಸ್ಬಿಡ್ತು. ಹಲ್ಲೆಲೂಯಾ. ಈ ಚರ್ಚವ್ರಿಗೆ ಹೇಳಿದ ವಾಗ್ದಾನ ನಮ್ಮ ಚರ್ಚವರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾವ್ರೆ. ದೇವರಿಗೆ ಸ್ತೋತ್ರ. ಒಂದು ಗ್ರೇಸ್ ಏರಿಯಾ ಅಂತಲೇ ಮಂಗಳೂರಲ್ಲಿದೆ ರೀ, ಕೇರಳದಲ್ಲಿದೆ ರೀ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಇದೆ. ನಮ್ಮ ಶಿವಮೊಗ್ಗದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಸ್ವಾಮಿ ಒಂದು ಏರಿಯಾನೇ ನಿನ್ನ ಜನ ಇರಬೇಕಪ್ಪ ಅಂತ. ಆದರೆ ಇವತ್ತು ನೋಡುವಾಗ ಇಲ್ಲಿ ಎಷ್ಟೊಂದು ಮನೆಗಳು ದೇವರ ಮನೆ ಇದೆ. ಆದರೆ ಆ ಮನೆ ಹೆಂಗಿರಬೇಕು ಅಂದರೆ, ಸುಮ್ಮನೆ ಕ್ರೈಸ್ತರ ಮನೆ ಹೆಸರಿಗೆ ಮಾತ್ರ ಆಗಿರಬಾರ್ದು. ಕೀರ್ತನೆಗಾರನು ಬರೀತಾನೆ 127ನೇ ಅಧ್ಯಾಯ 1ನೇ ವಚನ ಏನು ಹೇಳ್ತದ್ರಿ? ಯೆಹೋವನು 127 27ನೇ ಅಧ್ಯಾಯ 1ನೇ ವಚನ ಏನು ಹೇಳ್ತದೆ? ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡೆನು. ಈ ಮನೆಯಲ್ಲಿ ವಾಸ ಮಾಡುವಂಥವರು ಯಾವಾಗ ಇವರು ಬೆಳಕನ್ನು ಕಂಡು ರಕ್ಷಕನನ್ನು ಕಂಡುಕೊಂಡ್ರು, ಆಗ ಈ ಸ್ಥಳದಲ್ಲಿ ಈ ಮನೆ ಬೆಳಕಾಗಿರಬೇಕು, ಬೇರೆಯವರಿಗೆ ಇವರು ರಕ್ಷಣೆ ತರುವಂಥ ರಕ್ಷಕರಾಗಿರ್ಬೇಕು. ಒಂದು ಆಮೇಲೆ ಹೇಳ್ರಿ. ಸುಮ್ಮನೆ ದೇವ್ರು ಕೊಟ್ಟಿಲ್ಲಮ್ಮ, ನೀನು ಆ ಮನೇಲಿ ಹೆಂಗಿರಬೇಕು? ಕತ್ತಲೆ ಆಗಿರಬಾರ್ದು, ಆ ಮನೆಯಲ್ಲಿ ಬೆಳಕಿರಬೇಕು, ಆ ಮನೆಯಲ್ಲಿ ನೀನು ರಕ್ಷಕನಾಗಿರಬೇಕು, ಅನ್ಯರಿಗೆ ರಕ್ಷಣೆ ತೋರಿಸುವಂಥ ಮಾರ್ಗದರ್ಶಕರು ನಾವಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನಂತೆ. ಯಾರಿಗೆ ಶೋಧನೆ ಜಾಸ್ತಿ? ಯಾರಿಗೆ? ಯಾವ ಶೋಧನೆ? ಲೌಕಿಕವಾಗಿ ದುರಾತ್ಮ ಏನು ಮಾಡ್ತಾನೆ? ದೇವರ ಕಾರ್ಯಗಳಲ್ಲಿ, ದೇವರ ರಾಜ್ಯದಲ್ಲಿ ದೇವರಿಗೆ ಹತ್ತಿರವಾಗದಾಗೆ, ದೇವರ ಕಾರ್ಯಗಳಲ್ಲಿ ತೊಡಗಿಕೊಳ್ಳದಾಗೆ ನಮ್ಮನ್ನು ನಾನಾ ವಿಧವಾದ ಶೋಧನೆಗಳನ್ನ ತಂದು ನಮ್ಮನ್ನು ದೇವರಿಂದ ಹಿಂಜಾರುವಂತೆ ಮಾಡುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನಿದ್ದಾನಲ್ಲ ಅವನು ನಂಬಿಕೆಯಿಂದಲೇ ಬದುಕುತ್ತಾನೆ. ಪೌಲ್ ನಂಬಿಕೆಯಿಂದ ಬದುಕಿದ್ದಾನೆ, ಮೋಸಸ್ ನಂಬಿಕೆಯಿಂದ ಬದುಕಿದ್ದಾನೆ, ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಇವತ್ತು ನಿಮಗೆ ಯಾರು ಸರಿ ಕಾಣ್ತಾರೋ ಅವರನ್ನು ನೀವು ಸೇವನೆ ಮಾಡ್ರಿ. ಹಾಗಾದರೆ ಇವರು ದೇವ್ರನ್ನ ಸೇವೆ ಮಾಡೋದ್ರಿಂದ ಈ ಮನೆಯನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಈ ಮನೆಯವ್ರನ್ನ ಮಾತ್ರ ಅಲ್ಲ, ಈ ಮನೆ ಎಣ್ಣೆ ಹಿಟ್ಟನ್ನು, ಭಂಡಾರವನ್ನು, ಪ್ರಯತ್ನಗಳನ್ನ, ಪ್ರಯಾಸವನ್ನು, ಅವರೆಲ್ಲ ಕಾರ್ಯಗಳನ್ನ ಅವ್ರ ನೀತಿಗೆ ಅನುಗುಣವಾಗಿ ಮಾಡುವಾಗ ನಮ್ಮ ದೇವರ ಆಶೀರ್ವಾದ ಮಾಡ್ತಾನೆ. ಆದ ಕಾರಣ ಪ್ರೀತಿಯ ದೇವಜನರೇ, ದಾವೀದು ಬರೀತಾನೆ, ದೇವರೇ
ನಿನ್ನ ದಾಸನ ಮನೆಯನ್ನು ಆಶೀರ್ವಾದ ಮಾಡಬೇಕಂತ ನೀನು ಮನಸ್ಸು ಮಾಡಿಕೊಂಡಲ್ಲ. ಅದು ಮಾತ್ರ ಅಲ್ಲ, ನಿತ್ಯವೂ ನಿನ್ನ ಸಂಗಡನೇ ಇಟ್ಟುಕೊಳ್ಬೇಕಂತ ಮನಸ್ಸು ಮಾಡ್ದಲ್ಲ. ಅದಕ್ಕೆ ಸ್ತೋತ್ರ. ಅದು ಆಸೆ ಯಾರಿಗಿತ್ರಿ? ಕಡೆ ಮಾತು ಹೇಳಿ ನಾನು ಮುಗಿಸ್ತೇನೆ. ದಾವಿದ್ಗೆ ಒಂದೇ ಆಸೆ. ಏನು ಆಸೆ ಅದು? ಆಲಯ ಕಟ್ಟಬೇಕಂತ. ಯಾರಿಗೆ ಆಸೆ ಅದು? ಯಾಕೆ ಆಸೆ ಬಂತು? ನಾನು ಚೆನ್ನಾಗಿದ್ದೀನಪ್ಪ, ನಾನು ಹೆಂಗಿದ್ದೀನಿ? ನಾನು ದೊಡ್ಡ ಮನೆಯಲ್ಲಿ ಅರಮನೆಯಲ್ಲಿದ್ದೀನಿ. ದೇವರಲ್ಲಿದ್ದಾನೆ. ಯಾರಿಗೆ ಆಸೆ ಬಂತು? ದಾವಿದ್ಗೆ ಬಂದ್ಬಿಡ್ತು. ದಾವಿದು ಪ್ರವಾದಿಗೆ ಕೇಳ್ತಾನೆ, ನಾನು ಹಿಂಗಿದ್ದೀನಿ, ನನ್ನ ದೇವ್ರು ಹಂಗಿದ್ದಾರೆ, ನಾನೇನು ಮಾಡಲಿ? ಕಟ್ಟು ಅಂದ್ಬಿಟ್ಟ ಪ್ರವಾದಿ ಕಟ್ಟು ಅಂದ್ಬಿಟ್ಟ. ದೇವರು ಇಳಿದು ಬರ್ತಾರೆ. ದೇವ್ರು ಏನು ಹೇಳ್ತಾರೆ? ದಾವಿದ್, ನಿನ್ನ ಆಸೆ ನನಗೆ ಗೊತ್ತಿದೆ, ನಿರೀಕ್ಷೆ ನನಗೆ ಗೊತ್ತಿದೆ, ನಿನ್ನ ಒಳಗಿನ ಬಯಕೆ ನನಗೆ ಗೊತ್ತು. ಆದರೆ ಅಲ್ಲಿವರೆಗೂ ಸ್ವಲ್ಪ ಕಾಲ ನೀನು ಕಾಯಬೇಕು. ಈಗ ನೀನು ನನಗಾಗಿ ಒಂದು ಆಲಯವನ್ನ, ಮನೆಯನ್ನ ನೀನು ಕಟ್ಟಬಾರದು. ನಿರಾಸೆ ಆಗೋಗ್ಬಿಡ್ತು ದಾವಿದ್ಗೆ. ನಿರಾಸೆ ಆದ್ರೂ ದೇವರಿಗೆ ಕೋಪಿಸ್ಕೊಂಡ, ದೇವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡ, ದೇವರನ್ನ ಬಿಟ್ಟು ಹೋಗ್ಬಿಟ್ನಾ, ದೇವರ ರಾಜ್ಯ ಬಿಟ್ಟು ಹೋಗ್ಬಿಟ್ನಾ, ದೇವರ ಆಜ್ಞೆಗಳನ್ನ ಬಿಟ್ಟು ಹೋಗ್ಬಿಟ್ನಾ, ದೇವರ ವಾಗ್ದಾನ ಬಿಟ್ಟು ಹೋಗ್ಬಿಟ್ನಾ. ಅಲ್ಲೇ ಕುಸಿದು ಬಿದ್ದು ದೇವರ ಮುಂದೆ ಮೊಣಕಾಲು ಹಾಕಿ, ದೇವರೇ ನಿನ್ನ ಚಿತ್ತ, ನನ್ನ ಲೈಫಲ್ಲಿ ಏನಿದೆಯೋ ಅದನ್ನೇ ಮಾಡಪ್ಪ. ನೀನೇ ನಾನು ಕಟ್ಟ ಮನೇಲಿ ಇಷ್ಟಪಡಲ್ಲ ಅಂದರೆ ನನಗೆ ಬೇಡ. ನೀನು ಯಾವಾಗ ಹೇಳ್ತೀಯೋ ಆಗ ನಾನು ರೆಡಿಯಾಗಿರ್ತೀನಿ ದೇವರೇ ಅಂತ ತನ್ನ ಸಮರ್ಪಣೆ ಮಾಡಿಕೊಂಡಾಗ ದೇವರು ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಒಬ್ಬ ಮಗನ ಮೂಲಕವಾಗಿ ಒಂದು ಆಲಯವನ್ನು ನಾನು ಕಟ್ಟಿಸ್ಕೊಳ್ತೇನೆ, ಭಯಪಡಬೇಡ. ಆದರೆ ನಿನ್ನ ಜಾತಿ ಜನಾಂಗಗಳು ನೋಡುವ ರೀತಿಯಲ್ಲಿ ನಿನ್ನ ಆಸೆನ ನಾನು ನೆರವೇರಿಸ್ತೇನೆ. ನಿನ್ನ ಆಸೆನ ನಾನು ಭಂಗಪಡಿಸೋದಿಲ್ಲ. ನಿನ್ನ ಆಸೆ ಏನಪ್ಪ? ನನಗೊಂದು ಮನೆ ಕಟ್ಟಬೇಕು ಅಂತ ತಾನೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ದೇವರಿಗೆ ಎಂಥ ಮನೆ ಕಟ್ಟುತ್ತೀರಾ? ಆಕಾಶ ಸಿಂಹಾಸನ, ಭೂಮಿಯವನಿಗೆ ಪಾದಪೀಠ, ಇಂಥ ದೇವರಿಗೆ ಎಲ್ಲಿ ಮನೆ ಕಟ್ಟುತ್ತೀರಾ? ಪ್ರಿಯ ಸಹೋದರಿ, ದಾವಿದನ ಹೃದಯದ ಆಸೆಯನ್ನ ನಮ್ಮ ದೇವರು ಆಶಾಭಂಗ ಪಡಿಸಲಿಲ್ಲ. ಅದಕ್ಕೆ ಅವನು ಬರಿತನ್ರಿ, ಯಾರೆಲ್ಲ ದೇವರ ಮುಖವನ್ನು ನೋಡ್ತಾರೋ ಅವರ ಮುಖ ಲಜ್ಜೆಗೆಡೋದಿಲ್ಲ, ಆಶಾಭಂಗ ಆಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಯಾರು ದೇವರನ್ನು ನೋಡ್ತಾನೆ ಇರ್ತಾರೋ ಅವರ ಮುಖ ಪ್ರಕಾಶಮಾನವಾಗಿ ಹೋಗುತ್ತಂತೆ. ಪ್ರೈಸ್ ದಿ ಲಾರ್ಡ್. ದೇವರು ದಾವಿದನ ಹೃದಯದ ಆಸೆಯನ್ನು ಎಲ್ಲಿ ನೆರವೇರಿಸ್ದ? ನಾನು ಮುಗಿಸ್ತೀನಿ. ಎಲ್ಲಿ ನೆರವೇರಿಸ್ತಾನೆ? ಅವಾಗಲೇ ನಾನು ಹೇಳಿದೆ, ಅವನ ಮೂಲಕ ಒಂದು ಆಲಯ ಕಟ್ಟಿದ. ಆದರೆ ಅವನಿಗೆ ದಾವಿದನ ಹೃದಯದ ಆಸೆಯನ್ನು ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ಡಿಕ್ಲೇರ್ ಮಾಡ್ತಾನೆ. ಯಾರೆಲ್ಲ ನಂಬುತ್ತೀರೋ, ಯಾರೆಲ್ಲ ನನ್ನ ನಾಮವನ್ನು ನಂಬುತ್ತೀರೋ, ನನ್ನನ್ನು ರಕ್ಷಕ ಅಂತ ನಂಬುತ್ತೀರೋ, ವಿಮೋಚಕ ಅಂತ ನಂಬುತ್ತೀರೋ, ಪಾಪ ವಿಮೋಚಕನು ಅಂತ ನಂಬುತ್ತೀರೋ, ನನಗಾಗಿ ಸತ್ತು ಎದ್ದು ಬಂದ ಯೇಸು ಅಂತ ನಂಬುತ್ತೀರೋ, ಅವರೆಲ್ಲರೂ ನನ್ನ ಮನೆ. ಶಬ್ದ ಸಾಕಾಗಲಿಲ್ಲ. ನೀವು ಕೂಗಿದ್ರೆ ಪಕ್ಕದವರು ಬಂದು ರಕ್ಷಣೆಗೆ ಬರಬೇಕಾಗಿತ್ತು. ನೀವು ಕೂಗೋದು ಇಲ್ಲಿರೋರು ಎದ್ದು ಹೋಗಂಗಾಯ್ತು. ಜೋರಾಗಿ ಒಂದು ಅಲ್ಲೇಲು ಹೇಳಿ. ನೀವೆಲ್ಲ ದೇವ್ರ ಮನೇನಾ? ದೇವ್ರ ಮನೇನಾ? ನಿಜವಾಗ್ಲೂ ದೇವ್ರ ಮನೇನಾ? ಪೌಲ್ ಕೇಳ್ತಾನೆ ಲಾಸ್ಟ್ಗೆ, ನೀವು ಯಾರ ಮನೇನ ಕಟ್ಟುತ್ತಾ ಇದ್ದೀರಾ? ದೇವ್ರ ಮನೆ ಕಟ್ಟುತ್ತಾ ಇದ್ದೀರಾ, ದೆವ್ವದ ಮನೆ ಕಟ್ಟುತ್ತಾ ಇದ್ದೀರಾ ಅಂತ ನಾವು. ಅದಕ್ಕೆ ಅವನು ಹೇಳ್ತಾನೆ, ಯಾರ ಮನೆಗೆ ಅಲಂಕಾರ ಮಾಡ್ತಾ ಇದ್ದೀರಾ? ಯಾವ ಮನೆನ ನೀವು ಸಿದ್ಧ ಮಾಡ್ತಾ ಇದ್ದೀರಾ? ದೇವರ ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೀರಾ? ಶಾರೀರಿಕವಾದ ದೆವ್ವದ ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಪೌಲ್ ದೇವರ ಮನೆ ಕಟ್ಟುವಾಗ ಎಲ್ಲವನ್ನ ಬಿಟ್ಟು ಓಡಿ ಬಂದಿದ್ದಾನೆ. ಈ ದಿನಗಳಲ್ಲಿ ನಾವೆಲ್ಲ ಬಿಟ್ಟು ಓಡಿ ಬರಕ್ಕೆ ರೆಡಿ ಇದ್ದೀವಾ? ದೇವರ ಮನೆ ಕಟ್ಟವನು ಲೋಕವನ್ನು ಬಿಡೋದಕ್ಕೆ ರೆಡಿ ಆಗಿದ್ದಾನೆ, ಶರೀರವನ್ನು ಬಿಡೋದಕ್ಕೆ ರೆಡಿ ಆಗಿದ್ದಾನೆ, ಶರೀರದ ಇಚ್ಛೆಗಳನ್ನ ಬಿಡೋದಕ್ಕೆ ರೆಡಿ ಆಗಿದ್ದಾನೆ, ಲೌಕಿಕವಾದ ಆಸೆಗಳನ್ನು ಬಿಡೋದಕ್ಕೆ ದೇವರ ಮಗನು ರೆಡಿ ಆಗಿರ್ತಾನೆ. ಅದಕ್ಕೆ ಪೌಲ್ ಕೇಳ್ತಾನೆ, ಯಾರ ಮನೆಗೆ ನಿಮ್ಮ ಅಲಂಕಾರ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಶರೀರಕ್ಕೆ ಅಲಂಕಾರ ನಾವು ಮಾಡ್ತೇವೆ, ಆತ್ಮಕ್ಕೆ ನಾವು ಅಲಂಕಾರ ಮಾಡಬೇಕು. ಆತ್ಮಕ್ಕೆ ಅಲಂಕಾರ ಮಾಡಬೇಕು ಅಂದರೆ ಆ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು, ಆರಾಧನೆ ಇರಬೇಕು, ಸ್ತುತಿ ಸ್ತೋತ್ರ ಇರಬೇಕು. ಎಲ್ಲಿ ಸ್ತುತಿ ಸ್ತೋತ್ರದ ಮನೆ ಇರ್ತದೋ ಅಲ್ಲಿ ಎರಿಕೋ ಕೋಟೆ ಬಿದ್ದೋಗುತ್ತೆ.
ಯಾರ ಮನೆಯಲ್ಲಿ ಸ್ತುತಿ ಸ್ತೋತ್ರ ಇದೆಯೋ ಅಲ್ಲಿ ಎರಿಕೋ ಕೋಟ ಬಿದ್ದೋಗುತ್ತೆ, ಶತ್ರುವಿನ ಬಲ ಮುರಿಯಲ್ಪಡುತ್ತೆ. ಅದಕ್ಕೆ ಯೇಸು ತನ್ನ ಮಕ್ಕಳಿಗೆ ಹೇಳ್ತಾನೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವಂತ ಬಲ ನಾನು ನಿಮಗೆ ಅಧಿಕಾರವಾಗಿ ಕೊಟ್ಟಿದ್ದೇನೆ. ನನ್ನ ಮಕ್ಕಳಾದ ನಿಮಿತ್ತವಾಗಿ ಶತ್ರುವಿನ ಬಲವನ್ನು ನೀವು ತುಳಿಬೇಕು. ಆಮೆನ್. ಆದ ಕಾರಣ ಈ ಗ್ರಾಮದಲ್ಲಿ ವಿಶ್ವಾಸಿಗಳ ಮನೆ ಏನ ಮಾಡಬೇಕು? ಸ್ತುತಿ ಸ್ತೋತ್ರಗಳನ್ನ ಎಡೆಬಿಡದೆ ಮುಂಜಾನೆ ರಾತ್ರಿ ಸಮಯ ಸಿಕ್ಕದಾಗೆಲ್ಲ ಮಾಡೋದ್ರ ಮೂಲಕವಾಗಿ ಆ ಮನೆಯಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಆವರಿಸಲ್ಪಟ್ಟಿರ್ತದೆ. ಆದ ಕಾರಣ ಇನಾಗ್ರೇಷನ್ ನಮ್ಮ ಬಲದಿಂದ ನಾವು ಕಟ್ಟಲ್ಪಟ್ಟಂಥದ್ದಲ್ಲ. ಇದು ನಾವು ಯಾವಾಗ ದೇವ್ರ ಕೈಗೆ ಕೊಡ್ತೇವೋ ಆ ಮನೆನ ದೇವರು ತೆಗೆದುಕೊಂಡು ಅವನಲ್ಲಿ ವಾಸ ಮಾಡ್ತಾನೆ. ಆ ಮನೆಯಲ್ಲಿ ವಾಸ ಮಾಡುವಂಥವರು ದೇವರಲ್ಲಿ ವಾಸವಾಗಿದ್ದರೆ ಅವರ ಜೊತೆ ನನ್ನ ದೇವರು ಇರ್ತಾನೆ. ಹಲ್ಲೆಲೂಯಾ. ದೇವರೆಲ್ಲಿರ್ತಾನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಸಮೃದ್ಧಿ ನಿಮ್ಮ ಮನೆಗೆ ಬರ್ತದ್ರಿ. ಏಸು ಇಲ್ಲಾಂದ್ರೆ ಬರೆದಿಟ್ಕೊಳ್ರಿ, ನಿಮ್ಮ ಮನೇಲಿ ಸಮಾಧಾನ ಇರೋಕ್ಕೆ ಆಗಲ್ಲ, ಸಂತೋಷ ನಿಮ್ಮ ಹತ್ರ ಇರಲ್ಲ, ನೆಮ್ಮದಿ ನಿಮ್ಮ ಹತ್ರ ಇರಲ್ಲ. ದುಡ್ಡಿರ್ಬೋದು, ಬಂಗಾರ ಇರ್ಬೋದು, ಜಾಗಗಳಿರ್ಬೋದು, ನೆಮ್ಮದಿ ಇರಲ್ಲ. ಆ ನೆಮ್ಮದಿ ಹುಡ್ಕೊಂಡು ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಅಲಿತಾರೆ. ಆದರೆ ನಿಮಗೆ ನೆಮ್ಮದಿ, ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ಬೇಕು ಅಂದರೆ ನಾನು ಯೇಸುನೇ ಬರಬೇಕು ನಿಮ್ಮ ಹತ್ರ. ಯೇಸು ಬಿಟ್ಟು ಯಾರೇ ಬಂದರೂ ನಿಮಗೆ ಅದೆಲ್ಲ ಶಾಶ್ವತವಾಗಿರೋದಿಲ್ಲ, ಅದು ಸ್ವಲ್ಪ ದಿನ ಮಾತ್ರ. ಶಾಶ್ವತವಾದ ಆಶೀರ್ವಾದಗಳು ಬೇಕು ಅಂದರೆ ನೀವು ಯೇಸುವನ್ನೇ ಹುಡುಕಬೇಕು. ಹಲ್ಲೆಲೂಯಾ. ಅದಕ್ಕೆ ಒಂದು ತೀರ್ಮಾನ ಮಾಡೋಣ, ದೇವರೇ ನಾವು ಲೌಕಿಕವಾದ ಜೀವಿತ ಅಲ್ಲ, ಆತ್ಮಿಕವಾದ ಜೀವಿತ ನಮಗೆ ಕೊಡು ಸ್ವಾಮಿ. ದಾವೀದನಿಗೆ ನೀನೇನೆಲ್ಲ ಆಶೀರ್ವಾದ ಮಾಡ್ತೀವೋ, ಯೇಸು ಕ್ರಿಸ್ತನನ್ನು ನಂಬುವಂಥವರಿಗೆ ದೇವರು ಹೇಳ್ತಾನೆ, ಈತನು ನನ್ನ ಪ್ರಿಯ ಮಗನು, ಈತನ ಮಾತನ್ನು ನೀವು ಕೇಳಬೇಕು. ಕೇಳಿದಾಗ ಅವನಿಗೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದಗಳು ನಮಗೆ ದೊರೆಯುತ್ತಂತೆ. ಹಲ್ಲೆಲೂಯಾ. ನೋಡ್ರಿ, ಭೂಲೋಕದಲ್ಲಿ ವಾಸ ಮಾಡೋರಿಗೆಲ್ಲ ಏನು ಆಸೆ? ಮನೆ ಕಟ್ಟಬೇಕಂತ. ನನಗೂ ಆಸೆ ಇದೆ ರೀ, ನನಗೂ ಆಸೆ ಇದೆ. ದೇವ್ರು ಕೊಡುವಾಗ ನಾನು ಕಟ್ತೀನಿ. ಯಾರಿಗೆಲ್ಲ ಆಸೆ ಮನೆ ಕಟ್ಟಕ್ಕೆ? ಭೂಲೋಕದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಆಸೆ ನಮಗೊಂದು ಮನೆ ಬೇಕಂತ. ಮೊದಲು ನಾವು ಚಿಕ್ಕ ಮನೆ ಕಟ್ತೀವಿ, ಆಮೇಲೆ ಇನ್ನೊಂದು ಆಸೆ ಬರ್ತದೆ. ಏನು ಬರ್ತದೆ? ಇನ್ನು ಸ್ವಲ್ಪ ದೊಡ್ಡದು ಕಟ್ಟಬೇಕಂತ. ಅದನ್ನು ಕಟ್ತೀವಿ. ಅವ್ನಿಗೆ ಇನ್ನೇನು ಆಸೆ ಬರ್ತದೆ? ಇನ್ನೂ ದೊಡ್ಡದು ಕಟ್ಟಬೇಕು ಅಂತ. ಅವನಿಗೆ ಆಸೆ ಕಮ್ಮಿ ಆಗೋದೇ ಇಲ್ಲ. ಹಲ್ಲೆಲೂಯಾ. ಅದು ದೇವರು ಭೂಲೋಕದಲ್ಲಿ ಆಸೆನ ಹುಟ್ಟಿಸೋದು ಯಾರು ಅಂದರೆ, ಒಂದು ಕಡೆ ದೇವರಾತ್ಮನ ಹುಟ್ಟಿಸ್ತಾನೆ, ಇನ್ನೊಂದು ಕಡೆ ದುರಾತ್ಮ ಹುಟ್ಟಿಸ್ತಾನೆ. ದುರಾತ್ಮ ಹುಟ್ಟಿಸೋನು ಏನಿರ್ತಾನೆ ಅಂದರೆ, ಅವನ ಮನೆಗೆ ಏನೇನು ಬೇಕು ಎಲ್ಲ ತಂದು ಸುರ್ಕೊಳ್ತಾನೆ. ಅದನ್ನು ದೇವರು ಇಷ್ಟಪಡೋದಿಲ್ಲ. ಈ ಮನೇನ ಅಲಂಕಾರ ಮಾಡೋಕ್ಕೆ ಮುಂಚೆ ದೇವರ ಮನೇನ ಅಲಂಕಾರ ಮಾಡ್ತಾನೆ ನೋಡ್ರಿ, ಅವನ್ನ ದೇವ್ರು ಭಾಳ ಇಷ್ಟಪಡ್ತಾನೆ. ನಿಜ. ದೇವರ ಆಸೆ ದಾವೀದ ಅರ್ಥ ಮಾಡಿಕೊಂಡು ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು. ಇವತ್ತು ಮನೆ ಕಟ್ಟೋರು ಏನು ಮಾಡ್ತಾರೆ ಹೇಳ್ರಿ? ಬಾಗಿಲು ಹಾಕುವಾಗ ದೊಡ್ಡ ಬಾಗಿಲು ಹಾಕ್ತಾರೆ, ಅದು ಒಳ್ಳೆ ಮರದ್ದೇ ಹಾಕ್ತಾರೆ. ಕಿಟಕಿ ಹಾಕುವಾಗ ಒಳ್ಳೆ ಮರದ್ದೇ ಹಾಕ್ತಾರೆ. ಆ ಶೋನ ಮಾಡ್ತಾರೆ ನೋಡ್ರಿ, ಭಾಳ ಚೆನ್ನಾಗಿ ಮಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಮನುಷ್ಯನು ಆಸೆ ಪಡುವಂಥ ಮನೆಗಳು ಭಾಳ ವಿಚಿತ್ರವಾಗಿರ್ತದೆ. ಆದರೆ ಆ ಮನೆ ಕಟ್ಟುವಂಥ ನಿನ್ನನ್ನು ದೇವರು ಬಯಸ್ತಾನ, ಇಷ್ಟಪಡ್ತಾನ. ನಿನ್ನ ಹೃದಯದ ಒಳಗೆ ದೇವರು ಬಯಸುವಂಥ ಮನೇನ ನೀನು ಕಟ್ಟುತ್ತಾ ಇದೀಯಾ? ಅದನ್ನು ಭಾಳ ಪ್ರಾಮುಖ್ಯತೆಯಿಂದ ನಾವು ಗಮನಿಸಬೇಕು. ಯಾಕೆಂದರೆ ಪ್ರಿಯ ಸಹೋದರಿ, ದೇವರಿಗೂ ಒಂದು ಆಸೆ. ನನ್ನ ನಂಬಿದವರಿಗೆ ನಾನು ಇಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲೂ ಒಂದು ಮನೆ ಕಟ್ಟಬೇಕು. ಹಲ್ಲೆಲೂಯಾ. ಇಲ್ಲಿ ಮಾತ್ರ ನಾವು ವಿಚಿತ್ರವಾದ ಮನೆಯನ್ನು ನೋಡಿ ಆಸೆ ಪಡ್ತಾ ಇದ್ದೇವೆ. ಇವೆಲ್ಲದಕ್ಕಿಂತ ಮಹಿಮೆ ಆದ ಒಂದು ಮನೆ ಮೇಲೆ ಇದೆಯಂತೆ. ಅದನ್ನು ಯಾರಾದರೂ ನಿರೀಕ್ಷೆ ಪಟ್ಟಿದ್ದೀರಾ? ಅದು ಹಾಳಾಗೋಗ್ಲಿ ಅಂತ ನಾವು, ಅದು ಹಾಳಾಗೋಗ್ಲಿ, ಇಲ್ಲಿ ಮನೆ ಇಲ್ವಲ್ಲ. ನೀವು ನಂಬ್ರಿ, ಆ ಮನೆನ ಇಲ್ಲೇ ನಿಮಗೆ ದೇವ್ರು ತೋರಿಸ್ತಾರೆ. ಆ ಮನೆ ಹೆಂಗಿದೆ ಅಂತ ಇಲ್ಲಿರೋರಿಗೆ, ವಿಶ್ವಾಸಿಗಳಿಗೆ, ನೀತಿವಂತನಿಗೆ, ಪರಿಶುದ್ಧವಂತನಿಗೆ, ಭಯಪಡುವವನಿಗೆ ಅದನ್ನು ದೇವ್ರು ತೋರಿಸೋದಕ್ಕೆ ಶಕ್ತನಾಗಿ. ಪ್ರಿಯ ಸಹೋದರಿ, ಲೂಸಿಫರ್ ಎಲ್ಲಿದ್ದು ದೇವರ ಹತ್ರ. ಅವನಿಗೆ ಗೊತ್ತಿಲ್ವ ದೇವ್ರ ಬುದ್ಧಿ, ಅದಕ್ಕೆ ಇಲ್ಲಿರೋರ ಬುದ್ಧಿನ ಚೇಂಜ್ ಮಾಡಿಬಿಟ್ರೆ. ಆದರೆ ವಿಶ್ವಾಸಿಯೇ ಪರಿಶುದ್ಧಾತ್ಮ ದೇವರ ಮನೆಯಾಗಿ ನಿನ್ನನ್ನು ಮಾಡುತ್ತೆ. ಆ ಮನೆಯಲ್ಲಿ ಸ್ತುತಿ ಸ್ತೋತ್ರ ಧೂಪ ಇರ್ತದೆ, ಆರಾಧನೆ ಇರ್ತದೆ, ಪರಿಶುದ್ಧ ಇರ್ತದೆ, ದೈವಿಕವಾದ ದೇವರಾತ್ಮನ ಶಕ್ತಿ ಇರ್ತದೆ. ಆಗ ಪ್ರಾರ್ಥನೆ ಮಾಡುವಾಗ ದೇವರ ಕಾರ್ಯ ನೀನು ನೋಡುವಾಗ ದೇವರು ಮಾಡ್ತಾನೆ.
ನಿಜವಾಗ್ಲೂ ನನಗೆ ಕಳೆದ ಒಂದು 15-20 ದಿವಸದಿಂದ ಕೆಲವು ಕಾಲ್ಸ್ ಬರ್ತಾನೆ ಇರ್ತದೆ. ಆ ಕಾಲ್ಸ್ ಎಲ್ಲ ನನ್ನ ಹೊಗಳೋ ಕಾಲ್ಸೆ. ಯಾವ ರೀತಿ ಹೊಗಳ್ತಾವ್ರೆ ಹೇಳ್ರಿ ನೋಡಿ, ಮುಗಿಸ್ತೀನಿ. ಯಾವ ರೀತಿ ಹೊಗಳಿರ್ಬೋದು ಜನ? ನೆಕ್ಸ್ಟ್ ನೋಡಿ, ಮೇರಿ ಸಿಸ್ಟರ್ಗೆ ರೆವಲ್ಯೂಷನ್ ಬಂದ್ಬಿಡ್ತು. ಹಂಗಂತ ಅಂದಿದ್ರೆ ನಾನು ಸಂತೋಷ ಪಟ್ಟುಬಿಡ್ತಾ ಇದ್ದೆ. ಅವರು ನನ್ನ ಸೇರಿಸಿ ನನ್ನ ದೇವರಿಗೆ ಬೈತಾ ಇದ್ದಾರೆ, ನನ್ನ ಸೇರಿಸಿ ನನ್ನ ದೇವರಿಗೆ ಅವಮಾನ ಮಾಡ್ತಾ ಇದ್ದಾರೆ, ನನ್ನ ಸೇರಿಸಿ ಅವ್ರು ಆಡುವಂಥ ಅವ್ಯಾಚ್ಯ ಪದಗಳನ್ನ ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗದೆ ಕಂಪ್ಲೇಂಟ್ ಮಾಡಬೇಕಂತ ಯೋಚನೆ ಮಾಡುವಾಗ ದೇವರು ಒಂದು ಮಾತು ಹೇಳ್ತಾನೆ, ನನ್ನ ನಿಮಿತ್ತವಾಗಿ ಜನ ನಿನ್ನನ್ನು ನಿಂದಿಸುವಾಗ, ಅವಮಾನಪಡಿಸುವಾಗ, ನಿನ್ನನ್ನು ಅವರು ಡಿಗ್ರೇಡ್ ಮಾಡುವಾಗ ನೀನು ಭಯಪಡಬೇಡ. ಅವರು ನಿನ್ನನ್ನಲ್ಲ ನನ್ನನ್ನು ಅವಮಾನ ಪಡಿಸಿದ್ರಲ್ಲ, ಯುದ್ಧ ಮಾಡೋದು ನಿನ್ನ ಡ್ಯೂಟಿ ಅಲ್ಲ, ನನ್ನ ಡ್ಯೂಟಿ. ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ನಮ್ಮ ದೇವರು ನಮ್ಮ ಕೊಂಬನ ಮೇಲಕ್ಕೆ ತರ್ತಾನಂತೆ. ಆ ರಾತ್ರಿ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ರಿ. ಬೆಳಗ್ಗೆ ಆಗಿದ್ದ ಕೂಡಲೇ ನನ್ನ ಸ್ನೇಹಿತರಿಗೆ ನಾನು ಫೋನ್ ಮಾಡ್ತೇನೆ, ಡಿಪಾರ್ಟ್ಮೆಂಟ್ ಅವ್ರಿಗೆ. ಅವ್ರು ಹೇಳ್ತಾರೆ, ನೋಡಿ ಸರ್, ನಿಮ್ಮನ್ನು ಒಬ್ಬ ಹೊಗಳ್ತಾನೆ ಅಂದರೆ ಇನ್ನೊಬ್ಬ ತಗೊಳ್ತಾನೆ. ಆ ಒಂದು ವಿಡಿಯೋ ಒಂದೇ ರಾತ್ರಿ 16,000 ಜನ ನೋಡಿದ್ದಾರೆ. 16,000 ಜನರಲ್ಲಿ 7 ಜನ ನನ್ನ ದೇವರಿಗೆ ತಗಲಿದ್ದಾರೆ, ಅವಮಾನ ಮಾಡಿದ್ದಾರೆ, ಕೆಟ್ಟ ಮಾತಿಂದ ಬೈದಿದ್ದಾರೆ. ನಾನು ಮಂಜುಗೆ ಫೋನ್ ಮಾಡೋದೆಂದೆ, ಮಂಜು ಏನು ಮಾಡೋದು, ನನ್ನ ಕಲೆ ಕೆಟ್ಟೋಗಿದೆ. ಆಗ ದೇವರಿಗೆ ಸ್ತೋತ್ರ, ನಾವು ಮೌನವಾಗಿದ್ದರೆ ನಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾರೆ. ನಮ್ಮನ್ನು ಅವಮಾನ ಮಾಡೋಕ್ಕೆ ಜನ ಲೈನ್ ನಿಂತ್ಕೊಂಡ್ರು ನನ್ನ ದೇವರಿಗೆ ಅವಮಾನ ಮಾಡೋವ್ರಿ, ಬಟ್ಟೆ ಬಿಚ್ಚಿ ಹೊಡೆದವ್ರಿ, ಗಡ್ಡ ಎಳೆದವ್ರಿ, ಇಂಥವನ ಮಗ ಅಂತ ಹೇಳಿದಾರ್ರಿ. ಆದರೂ ಮೌನವಾಗಿ ಕಾಯಲ್ಪಟ್ಟಂಥ ದೇವರು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆ ಶಿಲುಬೆ ಮೇಲೆ ತೂಗಲ್ಪಟ್ಟಂಥ ಯೇಸು ಹೇಳ್ತಾನೆ, ನಾನು ಸತ್ತು ಎದ್ದು ಬಂದಿದ್ದೀನಲ್ಲ ನಿಮಗೋಸ್ಕರನೇ, ನಿಮಗೆ ಭೂಮಿಲಿ ಮನೆ ಕೊಡೋಕ್ಕೋಸ್ಕರ ಅಲ್ಲ, ಪರಲೋಕದಲ್ಲಿ ನಿಮಗೋಸ್ಕರ ಮನೆ ಕೊಡೋದಕ್ಕೆ. ಅವನವತ್ತು ಸತ್ತಿಲ್ಲ ಅಂದಿದ್ರೆ, ಎದ್ದು ಬಂದಿಲ್ಲ ಅಂದಿದ್ರೆ ನಿಮಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ. ಇವತ್ತು ದೇವರು ರಕ್ಷಣೆ ಕೊಟ್ಟಿದ್ದಾನೆ. ರಕ್ಷಣೆ ಕೊಟ್ಟ ದೇವರು ಹೇಳ್ತಾನೆ, ನಿನಗೆ ಯಾವ ಗ್ರಾಮದಲ್ಲಿ ಮನೆ ಕೊಡ್ತೀನೋ ಆ ಗ್ರಾಮದಲ್ಲಿ ನೀನು ಬೆಳಕಾಗಿರಬೇಕು, ಅನ್ಯರಿಗೆ ರಕ್ಷಕನಾಗಿರಬೇಕು. ಯೇಸುವಿನ ನಾಮದಲ್ಲಿ ಪ್ರಿಯ ದೇವ ಜನರೇ, ನೀವು ಒಪ್ಕೊಂಡು ಅದನ್ನು ಸ್ವೀಕಾರ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿರಿ. ಈ ಗ್ರಾಮದಲ್ಲಿ ಯಾರಿನ್ನೂ ರಕ್ಷಣೆ ಹೊಂದಿಲ್ಲ, ದೇವರೇ ಅಂಥವ್ರನ್ನ ರಕ್ಷಣೆಗೆ ತಗೊಂಬಾರಪ್ಪ. ಯಾರಿನ್ನೂ ಅಪ್ಪ ನಿನ್ನನ್ನು ಕಂಡುಕೊಂಡಿಲ್ಲ, ಅವ್ರನ್ನ ಕಂಡುಕೊಳ್ಳುವಾಗೆ ಮಾಡಪ್ಪ ಅಂತ ಯೋಶ್ವನು ಪ್ರಾರ್ಥನೆ ಮಾಡ್ತಾನೆ. ಇವತ್ತೇ ಡಿಸೈಡ್ ಮಾಡ್ರಿ, ಯಾರು ಬೇಕಂತ. ನಿತ್ಯ ದೇವರು ಬೇಕಾ, ಟೆಂಪ್ರವರಿ ದೇವರು ಬೇಕಾ, ಯಾವ ದೇವರು ಬೇಕಂತ ಇವತ್ತೇ ನೀವು ಡಿಸೈಡ್ ಮಾಡೋದಾದ್ರೆ ಆ ದೇವರು ನಿಮ್ಮನ್ನು ಸ್ವಲ್ಪ ದಿನಕ್ಕಲ್ಲ ನಿತ್ಯತ್ವವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದೇ ಮಾತನ್ನ ಎಲಿಯ ಹೇಳ್ತಾನೆ, ಯಾರನ್ನ ನೀವು ಆರಾಧನೆ ಮಾಡ್ಬೇಕಂತ ಇದ್ದೀರಿ ಇವತ್ತು ಡಿಸೈಡ್ ಮಾಡ್ಕೊಳ್ರಿ, 2ರಲ್ಲಿ ತೀರ್ಮಾನ ಆಗಲಿ. ದೇವರ ಮಕ್ಕಳಿಗೆ ಸೋಲಾಗೋದೇ ಇಲ್ಲ, ಜಯ ಕೊಡ್ತಾನೆ. ಆದ ಕಾರಣ ಇವತ್ತು ಈ ಪ್ರವಾದನೆ ದರ್ಶಿನಿ ಮತ್ತು ಆರೋನ್ಗೆ ಸ್ವಲ್ಪ ತಿಂಗಳಲ್ಲಿ ದೇವರು ಮಾತಾಡಿದ್ದು, ಅವ್ರು ತೆಗೆದುಕೊಂಡಂಥ ತೀರ್ಮಾನ ಕಾರ್ಯರೂಪಕ್ಕೆ ದೇವರು ತಂದುಬಿಟ್ರು. ತಂದಂಥ ದೇವರು ಅವ್ರು ಜೀವಂತವಾಗಿರುವ ದಿನದ ತನಕ ಅವ್ರ ಸತ್ಯಕ್ಕೆ ಅನುಗುಣವಾಗಿ ನಡೆಯೋದಾದರೆ ಅವ್ರನ್ನ ಬೆಳಕಾಗಿ ರಕ್ಷಣೆ ಕೊಡುವಂಥ ಮಕ್ಕಳಾಗಿ ದೇವರು ಮಾಡಲಿಕ್ಕೆ ಶಕ್ತನಾಗಿದೆ. ಇವರಿಗೆ ಮಾತ್ರ ಅಲ್ಲ, ನಂಬುವಂಥ ನಮ್ಮೆಲ್ಲರಿಗೂ ಆ ಕಾರ್ಯ ಮಾಡಲಿಕ್ಕೆ ದೇವರು ಶಕ್ತನಾಗಿದೆ. ಈ ಸಮಯದಲ್ಲಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ನೀನು ಬಲಪಡಿಸೋದಕ್ಕಾಗಿ ಈ ಗ್ರಾಮದಲ್ಲಿ ಈ ದಂಪತಿಗಳಿಗೆ ಅನುಗ್ರಹಿಸಲ್ಪಟ್ಟಂಥ ಈ ಸ್ಥಳ, ಈ ಮನೆ, ವಾಗ್ದಾನಗಳು, ಪ್ರವಾದನೆ, ಏನೆಲ್ಲ ಆಶೀರ್ವಾದಗಳು ನೀನು ಇಟ್ಟಿದ್ಯೋ ಕರ್ತನೆ, ಇವರಿಗೆ ಆರಂಭದಿಂದ ಇಲ್ಲಿಯವರೆಗೂ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದಗಳು ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಸೇವಕರಾದ ನಾವು ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರ ಹೆಸರಲ್ಲಿ ಆಶೀರ್ವಾದ ಮಾಡ್ತೇವೆ. ಈ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ಇವರು ನಿನ್ನ ಆತ್ಮಕ್ಕೆ ಒಳಗಾಗಿ, ನಿನ್ನ ಚಿತ್ತಕ್ಕೆ ಒಳಗಾಗಿ, ವಾಕ್ಯಕ್ಕೆ ಆಧಾರವಾಗಿ ನಿನಗೆ ಭಯಪಡುವಾಗ ಬರಬೇಕಾದಂಥ ಎಲ್ಲ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಇವರಿಗೆ ಬರಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಹೌದು ದೇವರೇ, ನಿನ್ನ ವಾಕ್ಯಕ್ಕೆ ಆಧಾರವಾಗಿ ಭಯಪಟ್ಟು ನಡೆಯುವಂಥ ಮಕ್ಕಳಿಗೆ ನೀನು ವಾಗ್ದಾನ ಮಾಡಿದೆ. ನಿಮ್ಮ ಕಣಜಗಳು ತುಂಬಲ್ಪಡುತ್ತೆ, ನಿಮ್ಮ ಭೂಮಿ ಆಶೀರ್ವದಿಸಲ್ಪಡುತ್ತೆ, ನಿಮ್ಮ ಪ್ರಯತ್ನಗಳು ಆಶೀರ್ವದಿಸಲ್ಪಡುತ್ತೆ. ಯಾವಾಗ ದೇವರ ಮಾತನ್ನು ಕೇಳುವವರು ಯಾರಾಗಿದ್ದೀರೋ ಅವರ ಜೀವಿತದಲ್ಲಿ ನೀನು ತರುವಂತ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ.
ಹೌದು ದೇವರೇ, ಇಲ್ಲಿಯವರೆಗೂ ನೀನು ಸಮಾಧಾನವಾಗಿ, ಅದ್ಭುತವಾಗಿ, ಆಶೀರ್ವಾದಕರವಾಗಿ ನಮ್ಮ ಮಧ್ಯದಲ್ಲಿ ಇದು ನಡೆಸ್ಕೊಟ್ಟದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಕಾರ್ಯಗಳನ್ನು ಕೃಪೆ ಇರಲಿ. ಮತ್ತೊಂದು ಬಾರಿ ಈ ಜಾಗವನ್ನು ನಿನ್ನ ಬೆಂಕಿಯಲ್ಲಿ ರಕ್ತದಲ್ಲಿ ಮರೆಮಾಚಪ್ಪ. ಕೆಡುಕನ ಕಾರ್ಯಗಳಿಂದ ಬಿಡಿಸಪ್ಪ, ವೈರಿಯ ಬಲದಿಂದ ಬಿಡಿಸಪ್ಪ, ಕೆಟ್ಟ ಜನರಿಂದ ಬಿಡಿಸಪ್ಪ, ಹೊಟ್ಟೆ ಕಿಚ್ಚಿನ ಜನಗಳಿಂದ ಬಿಡಿಸಪ್ಪ. ನಿಮ್ಮ ರಕ್ತ ಒಂದು ಸಲ ಆವರಿಸಲ್ಪಡುವಾಗ ಯಾವ ಕೇಡು ಇವರಿಗೆ ಸಂಭವಿಸಿದ ಹಾಗೆ ಆರೋಗ್ಯ ಬಲ ಚೈತನ್ಯ ಕೊಟ್ಟು ನೀನು ನಡೆಸು. ಗಂಡ ಹೆಂಡತಿ ಮಗುವನ್ನ ನಿಮ್ಮ ಕೃಪೆಯಲ್ಲಿ ನಡೆಸಪ್ಪ. ಈ ಮನೆ ಇವತ್ತಿಗೆ ಮಾತ್ರ ಅಲ್ಲ, ಇವರು ಜೀವಂತವಾಗಿರುವ ದಿನದ ತನಕ ಬೆಳಕಾಗಿರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಆಶೀರ್ವಾದವಾಗಿರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆಯ ಧೂಪ ಈ ಮನೆಯಲ್ಲಿ ಯಾವಾಗಲೂ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೇ, ಇವ್ರಿಗೆ ಕೊಟ್ಟಂಥ ರಕ್ಷಣೆ ಕಳೆದುಕೊಳ್ಳದೆ ಕರ್ತನ ಆತ್ಮನಿಗೆ ಒಳಪಟ್ಟು ಇನ್ನು ಅನೇಕರನ್ನ ರಕ್ಷಣೆಗೆ ತರುವಂಥ ಮಕ್ಕಳಾಗ ಆಯ್ತ ಮಾಡಿ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ಕಡೆಯದಾಗಿ ದೇವರ ಬಂದಂಥ ಸೇವಕರನ್ನ, ಬಂದಂಥ ಸಭಿಕರನ್ನ, ಬಂದಂಥ ಸಭೆಯವರನ್ನ, ಬಂದಂಥ ಎಲ್ಲ ಬಂಧು ಬಳಗವನ್ನ ನಿಮ್ಮ ಸೇವಕನಾದ ನಾನು ತಂದೆ ಮಗ ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ನಮಗೆ ಕೊಟ್ಟಂಥ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಆರಂಭ ಇಲ್ಲಿಯವರು ನಡೆಸ್ಕೊಟ್ಟದಕ್ಕಾಗಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಡಿ ಹೊಂದಿಕೊಳ್ತೇವೆ ನಮ್ಮ ಜೀವಗಳ ತಂದೆ. ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ನ್ಯೂನತೆ ವಿಶೇಷವಾದ ಈ ಪ್ರಾರ್ಥನಾ ಕೂಟದಲ್ಲಿ, ಹೌದಪ್ಪ, ಇನಾಗ್ರೇಷನ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಗಡ ಇದ್ದಂಥ ದೇವರೇ, ಬಂದಂಥ ಎಲ್ಲ ಮಕ್ಕಳ ಸಂಗಡ ಇಂದಿನಿಂದ ಕರ್ತನ ಬರೋಣದವರೆಗೆ ಎಂದೆಂದಿಗೂ ಇರುವುದಾಗಲಿ. ಆಮೇನ್, ಆಮೇನ್, ಆಮೇನ್.